ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಬ್ಲೇಡು ಹಾಕಿದ್ರು, ಬಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಥೈಲ್ಯಾಂಡ್ ಅಲ್ಲಿ ಕೋತಿಗಳಿಗೂ ಡಿಮ್ಯಾಂಡ್ ನೋಡಿ ಹೆಂಗಿದೆ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಪುಕೆಟ್ ಅಲ್ಲಿ ಇದೀವಿ. ಫಿಫಿ ಐಲ್ಯಾಂಡ್ಸ್ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಫಸ್ಟ್ ಒಂದು ಶಾರ್ಟ್ ಆಫ್ ಕಾಫಿ ಬೇಗ ತಗೊಂಡು ಇಲ್ಲಿ ಚೆಕ್ ಇನ್ ಆಗಿದ್ದೀವಿ. ಈ ಜಾಗದ ಹೆಸರು ಸಿ ಏಂಜಲ್ ಕ್ರೂಸ್ ಅಂತ ಅಂದ್ಬಿಟ್ಟು ಇಲ್ಲಿ ಫಿಫಿ ಐಲ್ಯಾಂಡ್ ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಡೇ ಎಕ್ಸ್ಕರ್ಷನ್ ಮಾಡಿಸ್ತಾರೆ. ಸೊ ಲಾಸ್ಟ್ ಟೈಮ್ ನಾವು ಕ್ರಾಬಿಲಿ ಒಳ್ಳೆ ಮಜಾ ಮಾಡಿದ್ವಿ. ಪ್ರಿಪೇರ್ಡ್ನೆಸ್ ಕಡಿಮೆ ಇತ್ತು, ಆದ್ರೆ ಈ ಸತಿ ಫುಲ್ ಗೋಪ್ರೋ ಎಲ್ಲ ತಗೊಂಡ್ಬಂದು ಫುಲ್ ಅಂಡರ್ ವಾಟರ್ ಶಾರ್ಟ್ಸ್ ಎಲ್ಲ ತೆಗಿತೀನಿ. ಇವತ್ತು ಸ್ಪೀಡ್ ಬೋಟಲ್ ಮಾಡ್ತಿರೋದು. ಲಾಸ್ಟ್ ಟೈಮ್ ನಾವು ಲಾಂಗ್ ಟೈಲ್ ಬೋಟಲ್ ಮಾಡಿದ್ದು. ನಮಗೆ ಬೆಳಗ್ಗೆ ಬೇಗ ಪಿಕಪ್ ಮಾಡ್ತಾರೆ, 7:45 7:00 ಪಿಕಪ್ ಮಾಡ್ತಾರೆ. ಅದಕ್ಕೆ ಅಷ್ಟು ಬೇಗ ಬರ್ತಾರೆ ಅಂತ ಅಂದ್ಬಿಟ್ಟು ಜನರಿಗೆ ಇಲ್ಲಿ ಊಟನೂ ಇಟ್ಟಿದ್ದಾರೆ. ಬೇಕಾದ್ರೆ ಅದು ತಿನ್ಕೊಂಡು ಚೆಕ್ ಇನ್ ಆದ್ಮೇಲೆ ಆರಾಮಾಗಿ ಅದಾದ್ಮೇಲೆ ನಾವು ಬೋರ್ಡ್ ಮಾಡ್ಕೊಂಡು ನಮ್ದು ಸ್ಪೀಡ್ ಬೋಟ್ ಮೇಲೆ ಹೋಗ್ಬೋದು. Speedboat passenger. Today we have got many passenger, everybody, and we have got altogether 7 boat. Not only one speedboat, 7 boat, everybody. ಸೊ ಇದು ನಮ್ದು ಬೋಟ್ ಆಗಿರುತ್ತೆ. ಥ್ಯಾಂಕ್ ಯು. ನೋಡಿ, ನಾವು ಹೇಳ್ದಂಗೆ ಲಾಂಗ್ ಟೈಲ್ ಬೋಟಲ್ ಬೇರೆ ತರ ಇಂಜಿನ್, ಇಲ್ಲಿ ಹೋಂಡಾ ಇಂಜಿನ್ಸ್ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ. 3 ಹೋಂಡಾ ಇಂಜಿನ್ 250. ಸೊ ಹೆವಿ ಶಾಪಿಂಗ್ ಮಾಡಿದೀವಿ ಈ ಟ್ರಿಪ್ಗೋಸ್ಕರ ಅಂತ ಅಂದ್ಬಿಟ್ಟು. ಇದು ಎಕ್ಸ್ಟ್ರಾ ಪೇರ್ ಆಫ್ ಶೂಸ್ ತಗೊಂಡಿದೀವಿ ಇಬ್ರು. ಇದ್ರಲ್ಲಿ ಏನು ಅಂತ ಹೇಳಿದ್ರೆ ನಾವು ಇವತ್ತು ಸ್ಕೂಬಾ ಡೈವಿಂಗು ಮಾಡ್ತಾ ಇದೀವಿ. ಲಾಂಗ್ ಟೈಲ್ ಬೋಟ್ ಅಲ್ಲಿ ಹೋಗ್ಬಿಟ್ಟು ಪ್ಯಾರಡೈಸ್ ಬೀಚ್ ಅಂತ ಒಂದು ಜಾಗಕ್ಕೂ ಹೋಗ್ತಾ ಇದೀವಿ. ಸ್ನಾರ್ಕ್ಲಿಂಗ್ ಕೂಡ ಇನ್ಕ್ಲೂಡೆಡ್ ಇದೆ. ಎಸ್, ಇದೆಲ್ಲ ಮಾಡ್ಬೇಕಾದ್ರೆ ಏನಂತ ಹೇಳಿದ್ರೆ ತುಂಬಾ ಕೋರಲ್ಸ್ ಇರುತ್ತೆ. ಸೊ ಅದು ಪಾಯಿಂಟಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇದು ತಗೊಂಡಿದೀವಿ. ಇದನ್ನೆಲ್ಲ ಇಲ್ಲೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಬ್ಲೇಡು ಹಾಕಿದ್ರು, ಬಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದೇ ಬ್ಲೇಡ್ ಸರಿಗ್ ಹಾಕ್ತಾರೆ. ಬಟ್ ಎನಿವೇಸ್, ನಿಮ್ಗೆ ಫುಲ್ ಮಜಾ ಮಾಡ್ಬೇಕು ಅಂತ ಬಂದ್ರೆ ನೀವು ಬ್ಲೇಡ್ ಹಾಕ್ಸ್ಕೊಳಕ್ ರೆಡಿ ಇರ್ಬೇಕು ಅಷ್ಟೇ. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೀವಿ. ಇವಾಗ ಅನ್ಸುತ್ತೆ ನಾವು ಫಿಫಿ ಐಲ್ಯಾಂಡ್ ಕರೆಕ್ಟ್ ಆಗಿ ರೆಡಿ ಆಗ್ಬಿಟ್ಟು ಬಂದಿದೀವಿ. ಸೊ ಇಲ್ಲಿದೆ ನೋಡಿ, ನೀರ್ ಹತ್ರ ಕುತ್ಕೊಂಡಿದೆ. ಸೊ ಫಿಫಿ ಐಲ್ಯಾಂಡ್ ಅಂತ ಬಂದಾಗ ಕೋತಿ ನೋಡ್ತೀನಿ ಅಂತ ಡೆಫಿನೆಟ್ಲಿ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅನಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಫಿಶ್ ಕೂಡ ಇದೆ ನೀರಲ್ಲಿ. ಅಲ್ಲಿ ಪ್ರಾಬಬ್ಲಿ ನಿಮ್ಗೆ ಕಾಣಿಸಿರುತ್ತೆ ಅನ್ಕೊಳ್ತೀನಿ ಸ್ಟ್ರೈಪ್ಸ್ ಇರೋದು. ಥೈಲ್ಯಾಂಡ್ ಅಲ್ಲಿ ಕೋತಿಗಳಿಗೂ ಡಿಮ್ಯಾಂಡ್ ನೋಡಿ ಹೆಂಗಿದೆ. ತುಂಬಿಸ್ಕೊಂಡು ಜನರು ಬರ್ತಾ ಇದಾರೆ ಇಲ್ಲಿ. ನೈಸ್. ಸೊ ನಾವು ಇವಾಗ ತಾನೇ ಸ್ಪೀಡ್ ಬೋಟ್ ಇಂದ ಆಚೆ ಬಂದಿದ್ದೀವಿ. ನಮಗೆ ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ, ಏನಕ್ಕೆ ಸ್ಕೂಬಾ ಡೈವಿಂಗ್ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ಸ್ಕೂಬಾ ಡೈವಿಂಗ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಫಿಫಿ ಐಲ್ಯಾಂಡ್ ಇಲ್ಲೇ ಫಸ್ಟ್ ಎಂಟರ್ ಆದ್ವಲ್ಲ ಇಲ್ಲೇನೆ. ಆಮೇಲೆ ಇದ್ರ ಲಂಚ್ ಕೂಡ ಇನ್ಕ್ಲೂಡ್ ಇರುತ್ತೆ. ಸೊ ಲಂಚ್ ಪೈನಾಪಲ್ ಅಂತ ರೆಸ್ಟೋರೆಂಟ್ ಇದೆ, ಇಲ್ಲಿ ಆಲ್ರೆಡಿ ಅದರ ಸ್ಕೆಡ್ಯೂಲ್ ಆಗಿದೆಯಂತೆ. ಇಲ್ಲಿ ನೋಡಿ, ಇಲ್ಲಿದೆ ಫಿಫಿ ಐಲ್ಯಾಂಡ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮೈಕಲ್, ನಮಗೆ ಸಕ್ಕತ್ತಾಗಿ ತೋರಿಸಿದಕ್ಕೆ. ಶುಕ್ರಿಯಾ. ನೈಸ್. ನಾನು ಮತ್ತೆ ಶ್ರುತಿ ಎಷ್ಟು ಫಿಶಸ್ ನೋಡಿದ್ವಿ ಅಂತ ಲೆಕ್ಕನೇ ಇಲ್ಲ. ಫೈಂಡಿಂಗ್ ನಿಮೋದ್ ಎಲ್ಲ ನೋಡ್ಬಿಟ್ಟೆ. ನಾನು ಇವನಿಗೆ ಎಷ್ಟು ಅರ್ಥ ಆಯ್ತು ಗೊತ್ತಿಲ್ಲ, ನಂಗಂತೂ ತುಂಬಾ ಖುಷಿ ಆಯ್ತು. ಎಸ್, ಬ್ಲಾಕ್ ಫಿಶ್, ಟೈಗರ್ ಫಿಶ್, ಡೋರಿ. ಎಸ್. ಆಮೇಲೆ ಇನ್ನೊಂದು ಫಿಶ್ಗೆ ಇದು ಮಸ್ತಾಜ್ ತರ ಎಲ್ಲ ಇತ್ತು. ಒಂದು ಫಿಶ್ ಫೈಂಡಿಂಗ್ ನಿಮೋಲ್ ಯಾವಾಗ್ಲೂ ಬಂದು ಅಟ್ಯಾಕ್ ಮಾಡ್ತಿತ್ತು, ನಂದು ಟೆರಿಟರಿ ಅಂತ. ಫಿನ್ ಬ್ರೇಕ್ ಆಗುತ್ತಲ್ಲ, ಆ ತರ ಫಿಶ್ ಕೂಡ ಇತ್ತು. ಬನ್ನಿ ನೋಡೋಣ. ಹೋಪ್ಫುಲಿ ವಿಡಿಯೋ ಇದೆ, ರೆಕಾರ್ಡ್ ಅಂತೂ ಆಗ್ತಾ ಇದೆ, ಅಂಡ್ ಹೋಪ್ಫುಲಿ ವಿಡಿಯೋ ಇದೆ. ನಮ್ಮ ಬೋಟ್ ವಾಪಸ್ ತಿರ್ಗಾ ಬಂದಿದೆ. ಇವಾಗ ಹೋಗ್ಬೇಕು ಫಿಫಿ ಐಲ್ಯಾಂಡ್. ಫಸ್ಟ್ ಐಲ್ಯಾಂಡ್ ಬಂದ್ಬಿಟ್ಟು ಇಷ್ಟೊಂದು ಅಡ್ವೆಂಚರಸ್ ಮಾಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಪ್ಲಾನ್ ಮಾಡಿ ವರ್ಕೌಟ್ ಆದ್ರೆ ಒಳ್ಳೆ ಮಜಾ ಬರುತ್ತಲ್ಲ. ಗೋವಾ ಪ್ಲಾನ್ ಯಾವಾಗಲೂ ವರ್ಕೌಟ್ ಆಗಲ್ಲ, ಥೈಲ್ಯಾಂಡ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಶಾಕ್ ಆಗೋಗ್ಬಿಟ್ಟಿದ್ದೀವಿ.
ವ್ಯೂ ಇದೆ ನೋಡಿ ವಾಟರು. ಯಪ್ಪ, ಇಂಥ ಜಾಗದಲ್ಲೆಲ್ಲ ನಾವು ಸ್ವಿಮ್ಮಿಂಗ್ ಮಾಡ್ತೀವಿ, ಸ್ನಾರ್ಕ್ಲಿಂಗ್ ಮಾಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ, ಪ್ಲಾನೇ ಮಾಡಿರ್ಲಿಲ್ಲ ಗೊತ್ತಾ ಇದೆಲ್ಲ. ಎಂತ ಜಾಗ ಗುರು, ಪ್ಯಾರಡೈಸ್ ಬೀಚ್ ಮಾತ್ರ. ವಾವ್, ಪ್ಯಾರಡೈಸ್ ಲಗೂನ್ ಅಂತ ಕೂಡ ಕರೀತಾರೆ ಇದನ್ನ. ನೋಡಿ, ಒಂದೇ ವೇ ಅಲ್ಲಿ ನೀವು ಒಳಗೆ ಬರಬೇಕು, ಒಂದೇ ವೇ ಅಲ್ಲಿ ಎಲ್ಲ ಒಳಗೆ ಹೋಗಿ ಆಚೆ ಬರ್ಬೇಕು. ಇಲ್ಲಿ ನಾವು ಪ್ರೈವೇಟ್ ಆಗಿ ಒಂದು ಲಾಂಗ್ ಟೈಲ್ ಬೋಟ್ ನ ಹೇರ್ ಮಾಡಿದೀವಿ, ಜಸ್ಟ್ ಫಾರ್ ಮೀ ಅಂಡ್ ಶ್ರುತಿ. ಇಲ್ಲಿ ಆರಾಮಾಗಿ ಕುತ್ಕೊಂಡು ಸಖತ್ತಾಗಿ ಫೋಟೋಸ್ ತೆಗಿಯೋಣ ಅಂತ ಅಂದ್ಬಿಟ್ಟು. ನೋಡಿ, ಎಡ್ಜ್ ಆಫ್ ದ ಬೋಟಲ್ ಕುತ್ಕೊಳ್ಳೋಕೆ ಬಿಡ್ತಾರೆ. ಮತ್ತೆ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ ನೋಡಿ ಇಲ್ಲಿ. ಅದೇ ಇದು ಬಿಡಿ, ಮಾಡಲ್ ಯಾವತ್ತಿದ್ರು ಹುಡುಗಿರು ಅಷ್ಟೇ ಮಾಡೋದು, ಮಾಡ್ಲಿಂಗ್ ಮಾಡ್ಕೊಂಡು. ಇಲ್ಲಿ ನೋಡ್ರಿ ಜಾಗ ಹಿಂದೆ, ಅಬ್ಬಾ ಸಖತ್ ಅಂದ್ರೆ ಸಖತ್ ಆಗಿದೆ. ಲಾಸ್ಟ್ ಟೈಮ್ ನಾವು ಎಲ್ಲಿ ವೆನಿಸ್ ಅಲ್ಲಿ ಬೋಟ್ ಶೇರ್ ಮಾಡ್ಬಿಟ್ಟು ಫುಲ್ಲು ಜಗಳ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಈ ಸತಿ ಬಾ ಆರಾಮಾಗಿ ನಾವೇ ಪ್ರೈವೇಟ್ ಆಗಿ ಹೋಗ್ಬೇಡ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಫೋಟೋಗ್ರಾಫರು, ಮಾಡಲ್ಲ ಸರಿ ಇದಾರೆ. ಸ್ವಲ್ಪ ಸತಿ ನೀವು ಜಾಸ್ತಿ ಪ್ಲಾನ್ ಮಾಡಕ್ಕೆ ಹೋಗ್ಬಾರ್ದು, ಬಂದ್ಬಿಟ್ಟು ಇನ್ಸ್ಟಂಟೇನಿಯಸ್ ಆಗಿ ಏನ್ ಮನ್ಸಿಗೆ ಬರುತ್ತೋ ಅದು ಮಾಡ್ತಿರ್ಬೇಕು. ನೋಡಿ ಇಲ್ಲಿ ಎಂತ ಒಳ್ಳೆ ಜಾಗ ರೀ ಇದು. ಇವಾಗ ಇದ್ರ ಕೆಳಗೆ ನಾವು ಸ್ನಾರ್ಕ್ಲಿಂಗ್ ಮಾಡಕ್ ಹೋಗ್ತೀವಿ, ಫುಲ್ ಕೋರಲ್ಸ್ ಇದೆ. ವಾವ್, ಇಲ್ಲಿ ಒಂಥರ ಬ್ಲೂ ಇದ್ರೆ ಇಲ್ಲಿ ಇನ್ನೊಂಥರ ಬ್ಲೂ, ಸಾಕದಾಗಿದೆ. ಸನ್ಲೈಟ್ ರಿಫ್ಲೆಕ್ಷನ್ ಮಾತ್ರ ನಾವು ಸೈನ್ಸ್ ಅಲ್ಲಿ ಕಲ್ತಿದ್ವಿ ಎಲ್ಲ ಇಲ್ಲಿ ನೋಡಕ್ ಆಗ್ತಿದೆ. ಓಹ್, ಹಿಂದ್ಗಡೆ ಅಲ್ಲಿ ಬ್ಯಾಕ್ ಗ್ರೌಂಡ್ ನೋಡಿ. ಫಸ್ಟ್ ನಾನಿಲ್ಲಿ ಡೀಪ್ ಸಿ ಅಲ್ಲಿ ಫ್ಲೋಟ್ ಆಗ್ತೀನಿ ನೋಡ್ತೀನಿ, ಲೈಫ್ ಜಾಕೆಟ್ ಹಾಕೊಂಡಿದ್ದೀನಿ. ಚಿನ್ನು ಸಖತ್ತಾಗಿದೆ ಮಾತ್ರ. ಎಷ್ಟೊಂಥರ ಮೀನುಗಳಿದೆ ಇಲ್ಲಿ ರಘು. ಅಲ್ಲೋಡಿ, ಅಲ್ಲೊಂದು ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಪೋರ್ಟ್ ತರ ಒಂದಿದೆ. ಹೌದಾ? ಪೈರೇಟ್ಸ್ ಆಫ್ ದ ಕೆರಿಬಿಯನ್ ತರ ಇರೋ ಶಿಪ್ ಜೊತೆ ನಮ್ದೊಂದು ವಿಡಿಯೋ. ನೈಸ್, ಸಖತ್ತಾಗ್ತಿದೆ. ಆ ಬೋಟ್ ಮೇಲೆ ಪಾರ್ಟಿ ನಡೀತಿದೆ ಅನ್ಸುತ್ತೆ, ಬ್ಯೂಟಿಫುಲ್. ಸೊ ಫಸ್ಟ್ ನಾವು ಪ್ಯಾರಡೈಸ್ ಲಗೂನ್ ಅಂತ ಮುಗಿಸ್ಬಿಟ್ಟು ಬಂದ್ವಿ. ಇವಾಗ ಮಾಯಾ ಬೇ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇದು ಹಾಗೇನೆ ಸೇಮ್ ಕಾನ್ಸೆಪ್ಟ್. ನೋಡಿ ಇಲ್ಲಿ ಓನ್ಲಿ ಒನ್ ವೇ ಇನ್ ಒನ್ ವೇ ಔಟ್. ಬಟ್ ಕೋವಿಡ್ ಟೈಮಲ್ಲಿ ಥೈಲ್ಯಾಂಡ್ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದ್ರಂತೆ ಇನ್ನು ಇಲ್ಲಿ ಯಾರಿಗೂ ಬಿಡಬಾರ್ದು ಅಂತ ಅಂದ್ಬಿಟ್ಟು, ಒಳಗಡೆ ಬರೋಕ್ಕೆ ಬಿಡಬಾರ್ದು ಅಂತ. ನೋಡಿ ಅಲ್ಲದೆ ಅದಕ್ಕೆ ಬೋಟ್ಗಳು ಯಾವುದೂ ಒಳಗೆ ಬರ್ತಾ ಇಲ್ಲ. ಇದೇನೋ ಇವಾಗ ನ್ಯಾಚುರಲ್ ಹ್ಯಾಬಿಟೇಟ್ ಆಗಿದೆ ಅಂತೆ ಬೇರೆ ಬೇರೆ ಪ್ರಾಣಿಗಳಿಗೆ. ಮತ್ತು ಇಲ್ಲಿ ಹೊಸ ಕೋರಲ್ಗಳು, ವೈಟ್ ಸ್ಯಾಂಡ್ ಕೋರಲ್ಸ್. ಏನಕ್ಕೆ ವೈಟ್ ಸ್ಯಾಂಡ್ ಆಗುತ್ತೆ ಅಂದರೆ ಆ ಕೋರಲ್ ಡಸ್ಟಿಂದ ಆಚೆ ಬರೋದಕ್ಕಂತೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಗ್ತಾ ಇದೆ. ಲೈಕ್ ವಾವ್, ಇಷ್ಟೊಂದೆಲ್ಲ ಮೀನಿಂಗ್ ಇದೆಯಾ ಒಂದು ಕೋರಲ್ಗೆ ಅಂತ ಅಂದ್ಬಿಟ್ಟು ಖುಷಿ ಆಗ್ತಿದೆ ಕಲಿಯೋಕ್ಕೆ. ಎಂಥ ವ್ಯೂ ನೋಡ್ರಿ ಇಲ್ಲಿ. ವಾವ್, ಸ್ವಲ್ಪ ಅಂಡರ್ ಎಕ್ಸ್ಪೋಸ್ ಮಾಡ್ತೀನಿ ನೋಡಿ ಅಲ್ಲಿ. ವಾವ್, ಸೂಪರ್ ಅಂದರೆ ಸೂಪರ್ ಆಗಿದೆ. ಅದು ವೈಟ್ ಸ್ಯಾಂಡ್ ಕಡೆ ಬಂದಿದ ತಕ್ಷಣ ಇದು ಕ್ಯಾಮ್ರಾ ಫುಲ್ಲು ಟೆನ್ಷನ್ ಆಗ್ಬಿಡ್ತಾ ಇದೆ ಅದಕ್ಕೆ. ನೋಡಿ ಗುರು, ಒಂದು ವಿಡಿಯೋ ಬ್ಲಾಗ್ ಮಾಡಕ್ ಬಿಡಲ್ಲ ನಮ್ಮ ಹುಡುಗಿ. ಸೊ ಅಷ್ಟೇ, ಇದೇ ಲಾಸ್ಟ್ ಬೀಚು. ಇಲ್ಲಿ ಒಂದು ಸನ್ಸೆಟ್ ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ಸನ್ಸೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗ್ತಿದೆ. ತಡಿ ಇಲ್ಲಿ ಅಂಡರ್ ಎಕ್ಸ್ಪೋಸ್ ಮಾಡ್ತೀನಿ. ವಾವ್, ನೋಡಿ ಅಲ್ಲಿ ಬ್ಯೂಟಿಫುಲ್ ಅಲ್ಲ. ಇದಾದ್ಮೇಲೆ ಬರೀ ಇವಾಗ ಸಿಟಿ ಟೂರ್ಸು, ಅದಾದ್ಮೇಲೆ ಬ್ಯಾಂಕಾಕ್ ಹೋಗೋದು. ಲಾಸ್ಟ್ ಬೀಚಲ್ಲಿ ಫುಲ್ ಮಜಾ ಇತ್ತು. ಸ್ಕೂಬಾ ಡೈವಿಂಗ್ ಆಯಿತು, ಸ್ನಾರ್ಕ್ಲಿಂಗ್ ಆಯಿತು. ಸೂಪರ್. ಫಿಫಿ ಐಲ್ಯಾಂಡ್ ಇಸ್ ದ ಬೆಸ್ಟ್. ಕ್ರಾಬಿ ಐಲ್ಯಾಂಡ್ ವಾಸ್ ವೆರಿ ವೆರಿ ಸೈಲೆಂಟ್. ಸೊ ನೀವು ಚೂಸ್ ಮಾಡ್ಕೋಬೋದು ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ. ಬೇಸ್ಡ್ ಆನ್ ದ್ಯಾಟ್ ಮಜಾ ಮಾಡಿ. ಬಾಯ್ ಬಾಯ್.